ಹೆಲೋ ಗೆಳೆಯರೆ, ಇವತ್ತು ನಾನು ನೆಲದ ಕಲೆ ಮತ್ತು ಒಲಿದ ಸಿರಿ ಎಂಬ ಕಥೆಯನ್ನು ಹೇಳಲು ಇಚ್ಛಿಸುತ್ತೇನೆ. ಉತ್ತರ ಕರ್ನಾಟಕದ ಬಯಲು ಸೀಮೆ ಬೈರಾಪುರವೆಂಬ ಪುಟ್ಟ ಹಳ್ಳಿ. ಸದಾ ಬಿಸಿಲಿನ ಜಳಕ್ಕೆ ಮೈಯೊಡ್ಡುವ ಈ ಊರಿನಲ್ಲಿ ಮಳೆಯೆಂದರೆ ಆಗಸದಿಂದ ಉದುರುವ ಅಮೃತವೇ ಸರಿ. ಈ ಹಳ್ಳಿಯ ಕೊನೆಯ ಗುಡಿಸಿಲಿನಲ್ಲಿ ವಾಸಿಸುತ್ತಿದ್ದವನು ವೀರಭದ್ರ. ಆತನ ವಂಶವೇ ಕೈಮಗ್ಗದ ನೇಕಾರಿಕೆಗೆ ಹೆಸರಾದದ್ದು. ಆದರೆ ಈಗ ಕಾಲ ಬದಲಾಗಿತ್ತು. ದೈತ್ಯ ಯಂತ್ರಮಗ್ಗಗಳ ಕರ್ಕಶ ಸದ್ದಿನ ಮುಂದೆ ವೀರಭದ್ರನ ಹಳೆಯ ಮಗ್ಗದ ಟಕ್ ಟಕ್ ಶಬ್ದ ಅಕ್ಷರಶಃ ನರಳಾಟದಂತೆ ಕೇಳಿಸುತ್ತಿತ್ತು. ಮನೆಯಲ್ಲಿ ಬಡತನ ತಾಂಡವವಾಡುತ್ತಿತ್ತು. ಹೆಂಡತಿ ಗೌರಿ ಪ್ರತಿದಿನ ಮುರುಕು ಮಡಿಕೆಯಲ್ಲಿ ನೀರು ಕಾಯಿಸುತ್ತಾ, ರೀ, ಈ ಮಗ್ಗ ನಂಬಿಕೊಂಡು ಕೂತರೆ ನಮ್ಮಿಬ್ಬರ ಪ್ರಾಣ ಉಳಿಯೋಲ್ಲ. ಪಕ್ಕದ ಊರಿನ ಜನರಂತೆ ನಾವು ಬೆಂಗಳೂರಿಗೆ ಹೋಗಿ ಯಾವುದಾದರೂ ಕಟ್ಟಡದ ಕೆಲಸ ಮಾಡೋಣ ಬನ್ನಿ. ಕನಿಷ್ಠ ಹೊಟ್ಟೆಗಾದರೂ ಹಿಟ್ಟು ಸಿಗುತ್ತದೆ ಎಂದು ಕಣ್ಣೀರು ಹಾಕುತ್ತಿದ್ದಳು. ವೀರಭದ್ರನಿಗೆ ತನ್ನ ಕಲೆಯ ಮೇಲೆ ಅಪಾರ ಪ್ರೀತಿ. ತಲೆಮಾರುಗಳಿಂದ ಬಂದ ಇಳಕಲ್ ಸೀರೆ ನೇಯುವ ಕಲೆ ತನ್ನಿಂದಲೇ ಅಂತ್ಯವಾಗಬಾರದು ಎಂಬ ಹಠ. ಆದರೆ ಹೊಟ್ಟೆಯ ಹಸಿವಿನ ಮುಂದೆ ಕಲೆ ಎಂಬುದು ಕೇವಲ ಭ್ರಮೆಯಂತೆ ಭಾಸವಾಗತೊಡಗಿತ್ತು. ಸಾಲಗಾರರ ಕಾಟ ದಿನೇ ದಿನೇ ಹೆಚ್ಚಾಗುತ್ತಿತ್ತು. ಮನೆಯಲ್ಲಿದ್ದ ಒಂದೆರಡು ಹಿತ್ತಾಳೆ ಪಾತ್ರೆಗಳೂ ಅಡವಿಗೇರಿದ್ದವು. ಒಂದು ಮಧ್ಯಾಹ್ನ ವೀರಭದ್ರ ಹತಾಶೆಯಿಂದ ತನ್ನ ಅಜ್ಜ ಬಳಸುತ್ತಿದ್ದ ಹಳೆಯ ಮರದ ಪೆಟ್ಟಿಗೆಯನ್ನು ಸ್ವಚ್ಛ ಮಾಡುತ್ತಿದ್ದ. ಅದರಲ್ಲಿ ಧೂಳು ಹಿಡಿದು ಹಾಳೆ ಅಂಚುಗಳು ಹರಿದು ಹೋಗಿದ್ದ ಒಂದು ಹಳೆಯ ಪುಸ್ತಕ ಸಿಕ್ಕಿತ್ತು. ಅದು ಅವನ ಅಜ್ಜ ಬರೆದಿಟ್ಟಿದ್ದ ನೈಸರ್ಗಿಕ ಬಣ್ಣಗಳ ತಯಾರಿಕಾ ರಹಸ್ಯ. ಅದರಲ್ಲಿ ದಾಳಿಂಬೆ ಸಿಪ್ಪೆ, ಅಡಿಕೆ, ಅರಿಶಿನ ಮತ್ತು ನೀಲಿಗಿಡ ಬಳಸಿ ಬಣ್ಣ ತಯಾರಿಸುವ ವಿಧಾನವಿತ್ತು. ಯಂತ್ರಮಗ್ಗಗಳ ಹೊಳಪಿನ ರಾಸಾಯನಿಕ ಬಣ್ಣಗಳ ನಡುವೆ ತನ್ನ ಕೈಮಗ್ಗ ಸೋತಿದೆ ಎಂದು ತಿಳಿದಿದ್ದ ವೀರಭದ್ರನ ಕಣ್ಣಲ್ಲಿ ಈಗ ಹೊಸ ಆಶಾಭಾವನೆ ಮೂಡಿತು. ಗೌರಿ, ಇದೇ ನನ್ನ ಕೊನೆಯ ಪ್ರಯತ್ನ. ಇದು ವಿಫಲವಾದರೆ ಮಗ್ಗ ಬಿಟ್ಟು ನಿನ್ನೊಟ್ಟಿಗೆ ಕೂಲಿಗೆ ಬರುತ್ತೇನೆ ಎಂದು ಮಾತು ಕೊಟ್ಟನು. ಅವನು ಹಗಲಿರುಳು ಕಾಡು ಮೇಡು ಅಲೆದು ಮರದ ತೊಗಟೆ, ಹೂವು, ಎಲೆಗಳನ್ನು ತಂದು ಕುದಿಸಿ ಬಣ್ಣ ತಯಾರಿಸಿದ. ನೈಸರ್ಗಿಕ ಹತ್ತಿಯ ದಾರಗಳಿಗೆ ಆ ಬಣ್ಣವನ್ನು ಉಣಿಸಿ ತನ್ನ ಉಸಿರನ್ನೇ ಹಾಸುಹೊಕ್ಕಾಗಿ ನೇಕಾರಿಕೆ ಶುರು ಮಾಡಿದ. 15 ದಿನಗಳ ಸತತ ಪರಿಶ್ರಮದ ನಂತರ ಇಳಕಲ್ ಶೈಲಿಯ ಅದ್ಭುತವಾದ ನೈಸರ್ಗಿಕ ಬಣ್ಣದ ಸೀರೆಯೊಂದು ಸಿದ್ಧವಾಯಿತು. ಆ ಸೀರೆಯ ಬಣ್ಣದಲ್ಲಿ ಭೂಮಿಯ ಘಮವಿತ್ತು, ವಿನ್ಯಾಸದಲ್ಲಿ ಕಲೆಯ ಜೀವಿತವಿತ್ತು. ಮರುದಿನ ಊರಿನ ಸಂತೆಯಲ್ಲಿ ಆ ಸೀರೆಯನ್ನು ಮಾರಲು ಕುಳಿತ. ಊರಿನವರನ್ನೆಲ್ಲ ಆತನನ್ನು ನೋಡಿ, ಇವನಿಗೇನು ಹುಚ್ಚ, ಇಷ್ಟು ದುಬಾರಿ ಬೆಲೆಗೆ, ಅದು ಮಂಕಾದ ಬಣ್ಣದ ಸೀರೆಯನ್ನು ಈ ಹಳ್ಳಿಯಲ್ಲಿ ಯಾರು ತಗೋತಾರೆ ಎಂದು ನಕ್ಕರು. ಸಂಜೆಯಾಗುತ್ತಾ ಬಂತು. ಯಾರೂ ಸೀರೆ ಖರೀದಿಸಲಿಲ್ಲ. ವೀರಭದ್ರನ ಮುಖದಲ್ಲಿ ಕಳೆ ಮಾಸತೊಡಗಿತು. ತನ್ನ ಬದುಕು ಮುಗಿಯಿತು ಎಂದೇ ಅವನು ಭಾವಿಸಿದ. ಆಗಲೇ ಬೆಂಗಳೂರಿನಿಂದ ಹಳ್ಳಿಯ ಜಾನಪದ ಕಲೆಯ ಅಧ್ಯಯನಕ್ಕೆಂದು ಬಂದಿದ್ದ ಸುಹಾಸಿನಿ ಎಂಬ ಬಟ್ಟೆ ವಿನ್ಯಾಸಗಾರ್ತಿ ಆತನ ಅಂಗಡಿಯ ಮುಂದೆ ನಿಂತಳು. ಆ ಸೀರೆಯ ವಿಶಿಷ್ಟ ಬಣ್ಣ, ಅದರ ನಯವಾದ ಸ್ಪರ್ಶ ಅವಳನ್ನು ಬೆರಗುಗೊಳಿಸಿತು. ಇದು ಮಾರುಕಟ್ಟೆಯಲ್ಲಿ ಸಿಗುವ ಯಾವುದೇ ರಾಸಾಯನಿಕ ಬಣ್ಣದ ಸೀರೆಯಲ್ಲ, ಇದೊಂದು ಕಲಾಕೃತಿ ಎಂದು ಉದ್ಗರಿಸಿದಳು. ಅವಳು ತಕ್ಷಣವೇ ಆ ಸೀರೆಗೆ ವೀರಭದ್ರ ಕೇಳಿದ್ದಕ್ಕಿಂತ 2ರಷ್ಟು ಹಣ ಕೊಟ್ಟು ಖರೀದಿಸಿದಳು. ಅದು ಕೇವಲ ಆರಂಭವಾಗಿತ್ತು. ಸುಹಾಸಿನಿ ಆ ಸೀರೆಯನ್ನು ನಗರದ ಅಂತಾರಾಷ್ಟ್ರೀಯ ಜವಳಿ ಪ್ರದರ್ಶನದಲ್ಲಿಟ್ಟಾಗ ವಿದೇಶಿ ಗ್ರಾಹಕರು ಅದರ ನೈಸರ್ಗಿಕತೆ ಹಾಗೂ ಚರ್ಮಸ್ನೇಹಿ ಗುಣಕ್ಕೆ ಮಾರು ಹೋದರು. ಒಂದೇ ತಿಂಗಳಲ್ಲಿ ವೀರಭದ್ರನಿಗೆ 100 ಸೀರೆಗಳ ಬೇಡಿಕೆ ಬಂತು. ತನ್ನ ಒಬ್ಬನಿಂದಲೇ ಇಷ್ಟು ಬೇಡಿಕೆ ಪೂರೈಸಲು ಸಾಧ್ಯವಿಲ್ಲ ಎಂದು ಅರಿತ ಆತ ಹಳ್ಳಿಯಲ್ಲಿ ಕೆಲಸವಿಲ್ಲದೆ ಕೂಲಿಯತ್ತ ಮುಖ ಮಾಡಿದ್ದ ಎಲ್ಲ ನೇಕಾರರನ್ನು ಒಗ್ಗೂಡಿಸಿ ಬೈರಾಪುರ ಕೈಮಗ್ಗದ ನೇಕಾರ ಸಂಘದ ಕಟ್ಟಿದ. ಈ ನೇಕಾರರ ಸಂಘದ ವತಿಯಿಂದ ಎಲ್ಲರಿಗೂ ತಾನು ಕಲಿತ ನೈಸರ್ಗಿಕ ಬಣ್ಣಗಳ ರಹಸ್ಯವನ್ನು ದಾರೆ ಎರೆದ. ಇಂದು ವೀರಭದ್ರನಿಗೆ ಹಳ್ಳಿಯಲ್ಲಿ ದೊಡ್ಡ ಮನೆ ಇದೆ, ಓಡಾಡಲು ಕಾರಿದೆ. ಆದರೆ ಆ ಮನೆಯ ನಡುಮನೆಯಲ್ಲಿ ಈಗಲೂ ಅದೇ ಹಳೆಯ ಮಗ್ಗವಿದೆ. ಆತನ ಕೈಯಲ್ಲಿ ಈಗಲೂ ಬಣ್ಣದ ಕಲೆಗಳಿವೆ. ಇಲ್ಲಿಗೆ ಈ ಕಥೆಯು ಮುಕ್ತಾಯವಾಗುತ್ತದೆ. ಈ ಕಥೆಯ ನೀತಿ ಏನೆಂದರೆ, ನಿಜವಾದ ಶ್ರೀಮಂತಿಕೆ ಎಂದರೆ ಕೇವಲ ಬ್ಯಾಂಕ್ ಖಾತೆಯಲ್ಲಿ ಹಣ ತುಂಬಿಕೊಳ್ಳುವುದಲ್ಲ. ನಮ್ಮ ಬೇರುಗಳನ್ನು ಮರೆಯದೆ ನಮ್ಮ ಕಲೆಯನ್ನು ಉಳಿಸಿ ನಮ್ಮೊಂದಿಗೆ ನಮ್ಮ ಸಮಾಜವನ್ನು ಮೇಲಕ್ಕೆತ್ತುವುದು. ತಾತ್ಕಾಲಿಕ ಕಷ್ಟಗಳಿಗೆ ಹೆದರಿ ನಮ್ಮತನವನ್ನು ಕಳೆದುಕೊಳ್ಳುವ ಬದಲು ನಮ್ಮ ಹಿಂದಿನವರ ಜ್ಞಾನಕ್ಕೆ ಹೊಸ ಕಾಲದ ಸ್ಪರ್ಶ ನೀಡಿದರೆ ಯಶಸ್ಸು ಮತ್ತು ಸಂಪತ್ತು ತಾನಾಗೇ ಒಲಿಯುತ್ತದೆ. ಗೆಳೆಯರೇ,
ಈ ಕಥೆಯು ಇಷ್ಟವಾಗಿದ್ದರೆ ಲೈಕ್ ಮತ್ತು ಶೇರು ಮಾಡಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.